टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ ಯಡಿಯೂರಪ್ಪನವ್ರನ್ನ ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕ ಅಂತಾರೆ. ಯಾಕಂದರೆ ಲಿಂಗಾಯತರ ನಾಯಕ ಅಂತಲೇ ಯಡಿಯೂರಪ್ಪ ಗುರುತಿಸ್ಕೊಂಡಿರುವಂಥದ್ದು ಪ್ರಶ್ನೆ ಬೇರೆ. ಆದರೆ ಅವರು ಲಿಂಗಾಯತರೇ ಅಲ್ಲ ಅನ್ನುವಂಥ ಒಂದು ಹೊಸ ಬಾಂಬ್ ಬಿದ್ದಿದೆ. ಈ ಬಾಂಬನ್ನು ಹಾಕದಂಥವರು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರೇಣುಕಾಚಾರ್ಯ ನಡುವೆ ಈ ಮುಖಾಂತರ ಜಾತಿ ಯುದ್ಧ ಶುರುವಾಗಿದೆ. ಲಿಂಗಾಯತರೇ ಅಲ್ಲ BSY ಲಿಂಗಾಯತ ಅಲ್ಲ, BJPಯ ಬ್ಲಾಕ್ ಮೇಲರ್. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿರುವಂಥ ಮಾತು. ಬೆಳೆಗಾರ ಶೆಟ್ರು ಯಾವುದೋ ಬೇರೆ ಕುಟುಂಬ, ಲಿಂಗಾಯತರ ವ್ಯಾಪ್ತಿಗೆ ಬರಲ್ಲ ಇದು. ಹೀಗಾಗಿ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಅಂತ ಇದು ಯಡಿಯೂರಪ್ಪ ಬೆಂಬಲಿಗರನ್ನ ಕೆರಳಿಸಿದೆ. ಅದರಲ್ಲೂ ರೇಣುಕಾಚಾರ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಏಕವಚನದಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತರನ್ನ ಬ್ಲ್ಯಾಕ್ ಮೇಲ್ ಅವರೊಂದು ಭಯ ಇಟ್ಕೊಂಡು ಹೈಕಮಾಂಡ್ ಹಂಚೋಟ್ ಬಂದಿದ್ದಾರೆ. ಅವ್ರೇನಾರೇ ಅದುವೆ ನಾವು ಮಾಡ್ತೀವಿ, ದೊಡ್ಡ ಸಮಾವೇಶ ಮಾಡ್ತೀವಿ ಅಂದ್ರೆ ಅದು ಅವರ ಅದುವೆ ಅವ್ರೇನು ಸಮಾವೇಶ ಆದ ಒಂದು ವಾರದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ. ಅವ್ರಿಗಿಂತ 10 ಪಟ್ಟು ಜನ ನಾವು ಸೇರಿಸ್ತೀವಿ. ನಾನು ನಮ್ಮ ಸಮುದಾಯದವ್ರಿಗೆ ಹೇಳ್ತೀನಿ, ವಿಶೇಷವಾಗಿ ಪಂಚಮಸಾಲಿ ಸಮುದಾಯದವರು ಯಡಿಯೂರಪ್ಪನ ಕರೆದಂಥ ಯಾವ ಸಭೆಗೆ ನೀವು ಹೋಗಬೇಡಿ. ನಮಗೇನಾದರೂ ಮೋಸ ಆಗಿದ್ದರೆ BS ಯಡಿಯೂರಪ್ಪ ವಿಜೇಂದ್ರಿಂದ ಲಿಂಗಾಯತರಿಗೆ ಮೋಸ ಆಗಿದೆ. ಮೀಸಲಾತಿ ಸಿಗಲಾರದ ಕಾರಣನೇ ವಿಜೇಂದ್ರ ಮತ್ತು ಯಡಿಯೂರಪ್ಪ. ಅವರು ಕಾಂಗ್ರೆಸ್ ಬ್ಲ್ಯಾಕ್ ಮೇಲು, ಇವರು BJP ಬ್ಲ್ಯಾಕ್ ಮೇಲು. ಇದು ಇಷ್ಟೇ ರೀ, ಮತ್ತೊಂದು ಯಾರು ಲಿಂಗಾಯತರೇ ಇಲ್ಲ ಅವ್ರ ಹಿಂದೆ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ. ಮಂಡ್ಯದಲ್ಲಿ ಆ ಲಿಂಗಾಯತರು ಅವರ ಕುಟುಂಬನೇ ಅಲ್ಲ, ಅದು ಯಾವುದೋ ಬೆಳಗಾರ ಸೆಟ್ಟ ಯಾವುದೋ ಒಂದು ಬೇರೆ ಐತದು. ಸುಮ್ಮನೆ ಲಿಂಗಾಯತ ಅಂತ ಹೇಳಿ ಪೋಸ್ ಕೊಡ್ತಾ ಇದ್ದಾರೆ. ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಿ ಬರ್ರಿ. ಬುಕ್ಕನಕೆರೆಗೆ ಒಮ್ಮೆ ಒಂದು ಪ್ರವಾಸ ಮಾಡಲ್ಲ, ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಮಾಡ್ತಿರಲ್ಲ, ಅದು ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು. ನೀನು ಯಾವ ದೊಡ್ಡ ಸೌಕಲ್ ನಾಣ್ಯ, ನೀನು ಸೌಕಲ್ ನಾಣ್ಯ, ನೀನು ವೀರಶೈವ ಲಿಂಗಾಯತಿ ಅಲ್ಲ. ನೀನು ನೋಡಿ, ವೀರಶೈವ ಲಿಂಗಾಯತಿ ಅಲ್ಲ. ಒಂದ್ಸರಿ ಉತ್ತರ ಕರ್ನಾಟಕ ಹುಲಿ, ಒಂದ್ಸರಿ ಹಿಂದೂ ಹುಲಿ, ಒಂದ್ಸರಿ ಪಂಚಮಶಾಲಿ ಸಮಾಜ ಎಲ್ಲ ಮುಖವಾಡ ಅಷ್ಟೇ. ನೀನು ಬಂಡವಾಳ, ನೀನೊಬ್ಬ ದೊಡ್ಡ ಬ್ಲ್ಯಾಕ್ ಮೇಲರು. ಏನು ಟಿಪ್ಪು ಕಟ್ಟುಗಡ್ದು ಡ್ಯಾನ್ಸ್ ಮಾಡಲಿಲ್ವಾ? ಬಿರಿಯಾನಿ ಊಟ ಹಾಕ್ಸ್ಲಿಲ್ವಾ? ಅದೇನಂತಲ್ಲ ಊಟಕ್ಕೆ ಇಫ್ತಿಯಾರ್ ಕೂಟ ಮಾಡಲಿಲ್ವ ನೀನು? ನಿನ್ನಂಥ ಮೂರ್ಖ ಈ ರಾಜ್ಯದಲ್ಲಿ ಯಾರೂ ಇಲ್ಲ. ನೀನು ಹೋರಾಟ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡು. ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಕೆಲಸಗಳು ಮಾಡಿಸ್ಕೊಂತೀಯ, ಆ ಜಮೀರಿ ಬೈದಂಗೆ ಮಾಡಿ ಹೋಗಿ ಆಲಿಂಗನ ಮಾಡ್ಕೊಂತೀಯ. ನೀನಿಗೆಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆಯಾಗಿದೆ.